ಎಲೆಕೋಸಿನ ಪಲ್ಯ ಮಾಡ್ತಾ ಇದ್ದೀನಿ. ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಬೆಳ್ಳುಳ್ಳಿ, ಕರಿಬೇವು, ಮೆಣಸಿನ್ಕಾಯಿ, ಕಡಲೆಬೇಳೆ, ಅರಿಶಿನ, ಸಾಸಿವೆ, ಕೊತ್ತಂಬರಿ ಬೀಜದ್ದು ಪೌಡ್ರ್ ಮಾಡ್ಕೊಂಡಿದ್ದೀನಿ, ಸೋಪಿನ ಕಾಳು, ಎಣ್ಣೆ, ಉಪ್ಪು. ಈಗ ನೀರು ಕಾಯ್ತೈತೆ, ಕುದೀತೈತೆ. ಈಗ ಹಬೇಲಿ ಬೇಯಿಸ್ಕೋಬೇಕು. ಕೋಸನ್ನ ಹಬೇಲಿ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಬೆಂದರೆ ಸಾಕು. ಇದು ನೋಡ್ತೀನಿ. ಗ್ಯಾಸ್ ಸಣ್ಣ ಮಾಡ್ಕೊತೀನಿ. ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇದನ್ನು ತೆಗೆದುಬಿಟ್ಟು ಒಂದು ಕಡೆ ಇಟ್ಕೊತೀನಿ. ತುಂಬ ಬಿಸಿ ಇರುತ್ತೆ, ಹುಷಾರು. ಈಗ ಒಗ್ಗರಣೆ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಗ್ಯಾಸ್ ಆನ್ ಮಾಡ್ಕೊತೀನಿ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಳ್ಳಿ. ನಾನು 3 ಸ್ಪೂನ್ ಹಾಕೊತಿದ್ದೀನಿ. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಈಗ ಸಾಸಿವೆ ಇದಾಗುತ್ತೆ. ಬೆಳ್ಳುಳ್ಳಿ ಹಾಕ್ಕೊತೀನಿ. ಕರಿಬೇವು, ಮೆಣಸಿನಕಾಯಿ, ಇದಾಗಲಿ. ಒಂದು ಸ್ವಲ್ಪ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಆಯಿತು. ಈಗ ಕೋಸಿದ್ದು ಬೇಯಿಸಿರ್ತೀನಲ್ಲ, ಅದು ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ, ತುಂಬ ಚೆನ್ನಾಗಾಗುತ್ತೆ. ಅರಿಶಿನ, ಸ್ವಲ್ಪ ಉಪ್ಪು, ಸಾಕಷ್ಟಾಗಿದೆ. ಈಗ ಗ್ಯಾಸ್ ಆಫ್ ಮಾಡ್ತೀನಿ. ಈಗ ಕೊತ್ತಂಬರಿ ಬೀಜದ್ದು ಪೌಡ್ರು ಒಂದು ಸ್ವಲ್ಪ, ಆಮೇಲೆ ಸೋಪಿನ ಕಾಳಿಂದು ಪೌಡ್ರು ಮಾಡ್ಕೊಂಡಿದ್ದೀನಿ. ಹುರಿದಿಲ್ಲ, ಹಂಗೆ ಪುಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕಿ, ಸ್ವಲ್ಪ ಹಾಕಿ ಲೈಟಾಗಿ, ಜಾಸ್ತಿ ಹಾಕ್ಬೇಡ್ರಿ. ಕೋಸಿನ ಪಲ್ಯ ರೆಡಿಯಾಗಿದೆ. ಒಂದ್ಸರಿ ಮಾಡ್ಕೊಂಡು ನೋಡಿ. ಚೆನ್ನಾಗಿದೆ ಅಂದರೆ ತಿಳಿಸಿ ನನಗೆ. ಥ್ಯಾಂಕ್ ಯು.